ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನಾನು ಇವತ್ತು ತಂದಿದ್ದೀನಿ ಎಗ್ ಲೂಡೂಸ್. ಮನೇಲಿ ನಾವು ಹೀಗೇ ಎಗ್ ಲೂಡೂಸನ್ನು ಮಾಡಿಕೊಟ್ರೆ ಮಕ್ಕಳು ಹೋಟೆಲ್ಗೆ ಹೋಗ್ಲಿಕ್ಕೆಲ್ಲ ಇಷ್ಟಪಡಲ್ಲ. ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಈ ಲೂಡೂಸನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಒಂದು ಸಲ ನೋಡೋಣ ಬನ್ನಿ. ನೋಡೋ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನಗೆ ಸಪೋರ್ಟ್ ಮಾಡಿ. ನನ್ನ ಕಮೆಂಟಲ್ಲಿ ಹೇಗಿದೆ ಅಂತ ಹೇಳಿ. ನೋಡೋಣ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ ನಾನು ನೀರಿಟ್ಟಿದ್ದೀನಿ, ನೀರು ಕುದೀತಾ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಮತ್ತು ರುಚಿಗೆ ಉಪ್ಪನ್ನು ಹಾಕ್ಕೊಂಡೆ. ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಲೂಡೂಸನ್ನು ಹಾಕ್ಕೊಳ್ತೀನಿ. ಈಗ ಇದು ನೀರಲ್ಲಿ ಚೆನ್ನಾಗಿ ನಾನು ಇಲ್ಲಿಗೆ ಬಿಡ್ತೀನಿ. ಚೆನ್ನಾಗಿ ಒಂದು 5 ನಿಮಿಷ ಬೇಯಲಿಕ್ಕೆ ಇದನ್ನ ನಾನು ಬಿಡ್ತಿದ್ದೀನಿ ಕುದಿಯೋ ನೀರಲ್ಲಿ. ಈಗ ಲೂಡೂಸು ಬೆಂದಿ ರೆಡಿಯಾಗಿದೆ. ನಾನಿವಾಗ ಇದು ಸ್ಟೇನರ್ನಲ್ಲಿ ಗಾಳಿಸಿ ತೆಗಿತೀನಿ. ಗಾಳಿಸ್ಬಿಟ್ಟು ಸ್ವಲ್ಪ ಅದಕ್ಕೆ ತಣ್ಣೀರು ಹಾಕಬೇಕು, ಯಾಕೆಂದರೆ ಇದು ಅಂಟುತ್ತೆ. ನಾವು ತಣ್ಣೀರು ಹಾಕಿದರೆ ಒಂದಕ್ಕೆ ಒಂದು ಅಂಟಲ್ಲ. ಇವಾಗ ನಾನು ಇದನ್ನ ಗಾಳಿಸಿ ತೆಗಿತೀನಿ. ಇಲ್ಲಿ ನಾನು ಲೂಡೂಸು ಬೀಸಿದಂಥ ಪಾತ್ರೆಯನ್ನು ನಾನು ತೊಗೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ನಾನು ಹಾಕ್ಕೊಂಡಿದ್ದೀನಿ. ನಾನು ತೆಂಗಿನ ಎಣ್ಣೆನೂ ಯೂಸ್ ಮಾಡಿದ್ದೀನಿ. ನೀವು ಯಾವ ಬೇಕಾದ್ರೆ ಎಣ್ಣೆ ಯೂಸ್ ಮಾಡಿ. ಆದರೆ ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಯಾವಾಗಲೂ ಎಲ್ಲ ಅಡುಗೆಗೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತೀನಿ. ಎಣ್ಣೆ ಬಿಸಿ ಆಯಿತು. ನಾನು ಇದಕ್ಕೆ 2 ದೊಡ್ಡ ನೀರುಳ್ಳಿನ ಹಾಕ್ತಿದ್ದೀನಿ. ನೀರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಆಗಲಿಕ್ಕೆ ನಾನು ಬಿಡ್ತಿದ್ದೀನಿ. ಇಲ್ಲಿ ಈರುಳ್ಳಿ ಬ್ರೌನ್ ಆಯ್ತಾ ಬಂತು. ಈ ಟೈಮಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದು ಫ್ರೈ ಆಯಿತು. ಈ ಟೈಮಲ್ಲಿ ನಾನು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಸಣ್ಣದು ಮೀಡಿಯಮ್ ಸೈಜ್ 2 ಟೊಮೆಟೊನ ತೊಗೊಂಡಿದ್ದೀನಿ. ಗ್ರೈಂಡ್ ಮಾಡಿ ಹಾಕ್ತಿಲ್ಲ, ನಾನು ಇಡೀ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಆಗೋ ತನಕ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ತೀನಿ. ಇಲ್ಲಿ ಟೊಮೆಟೊ ಫ್ರೈ ಆಯ್ತಾ ಬಂತು. ನಾನು ಒಂದು ಕೆಂಪು ಕಲರ್ ಕ್ಯಾಪ್ಸಿಕಮ್ ಅನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಇದು ಕೆಂಪು ಕ್ಯಾಪ್ಸಿಕಮ್. ಇದರೊಂದಿಗೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಳ್ತೀನಿ. ನಾವು ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ನಾವು ಲೂಡೂಸು ಬೇಯುವಾಗ ಉಪ್ಪು ಹಾಕ್ತೀವಲ್ಲ. ಈಗ ಕೂಡ ಹಾಕಿದ್ದೀನಿ. ಒಂದು ಸೈಡು ಒಂದು ಸಣ್ಣ ಕಾವಲಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಬಿಸಿ ಆಯಿತು. ನಾನಿಲ್ಲಿ 4 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ನೋಡಿ, 4 ಮೊಟ್ಟೆಯನ್ನು ನಾನು ತೊಗೊಂಡಿದ್ದೀನಿ. ನನಗೆ ಕಾವಲಿಗೆ ಹಾಕ್ತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕ ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ. ನೋಡಿ, ಸ್ವಲ್ಪ ಹಾಕ್ಕೊಳ್ಬೇಕು, ಜಾಸ್ತಿ ಅದು ಸ್ವಲ್ಪ ಖಾರ ಆಗ್ತದೆ. ಅದಕ್ಕೋಸ್ಕರ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಒಂದು ಚಿಟ್ಟಿ ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೆ ತಕ್ಕ. ಈಗ ಒಳ್ಳೆ ರೀತಿ ಈಗ ಮಿಕ್ಸ್ ಮಾಡಿ ಈ ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ ನಾನು. ಈಗ ನೋಡಿ, ಫ್ರೈ ಆಯಿತು. ಎಣ್ಣೆಯಲ್ಲಿ ನಾನು ಒಳ್ಳೆ ರೀತಿ ಫ್ರೈ ಮಾಡಿದ್ದೆ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಇದು ಕಾಳುಮೆಣಸಿನ ಪೌಡರ್ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಅರಿಶಿನ ಸ್ವಲ್ಪ, ಗರಂ ಮಸಾಲ ಹುಡಿ, ಜೀರಿಗೆ ಪೌಡರ್ ಸ್ವಲ್ಪ, ಒಂದು 1/4 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಾನೆಲ್ಲ ಸ್ವಲ್ಪ ಕ್ವಾಂಟಿಟಿಲಿ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕೆ ಖಾರ ಜಾಸ್ತಿ ಆಗುತ್ತೆ ಅಂತ. ಇದೆಲ್ಲ ನಾನು ಈಗ ನೀರುಳ್ಳೆಲ್ಲ ಫ್ರೈ ಆಯ್ತಲ್ಲ, ಇದಕ್ಕೆ ಹಾಕ್ತಿದ್ದೀನಿ. ಈ ಮಸಾಲಕ್ಕೆ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ತೀನಿ, ಹಸಿ ವಾಸನೆ ಹೋಗು ಕೂಡ ರೆಡಿ ಐತಿ. ಇದಕ್ಕೆ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಈಗ ಇದು ಮಿಕ್ಸ್ ಆಯಿತು. ಈ ಟೈಮಲ್ಲಿ ನಾವು ಮೊಟ್ಟೆ ಮಾಡ್ಕೊಂಡಿದ್ನಲ್ಲ, ಮೊಟ್ಟೆ ಫ್ರೈ ಮಾಡಿದ್ನಲ್ಲ, ಆ ಮೊಟ್ಟೆ ಫ್ರೈಯನ್ನು ಇದಕ್ಕೆ ಹಾಕ್ತಿದ್ದೀನಿ. ಉಪ್ಪನ್ನು ನಾವು ಈ ಟೈಮಲ್ಲಿ ನೋಡಿ ಹಾಕ್ಕೊಳ್ಬೇಕಾಗ್ತದೆ, ಯಾಕೆಂದರೆ ನಾನು ಲೂಡೂಸ್ ಬೇಯಿಸೋ ಕೂಡ ಹಾಕಿದ್ದೀನಿ. ಉಪ್ಪನ್ನು ಮೊಟ್ಟೆಗೆ ಹಾಕಿದ್ದೀನಿ, ಮಸಾಲಕ್ಕೆ ಕೂಡ ಹಾಕಿದ್ದೀನಿ. ಹಾಗಾಗಿ ನನಗೆ ಉಪ್ಪು ಕರೆಕ್ಟಾಗಿ ಆಗಿದೆ. ನಾನೀಗ ಉಪ್ಪು ಹಾಕಲ್ಲ ಇನ್ನು. ಈಗ ನಾನು ಇದಕ್ಕೆ ಲೂಡೂಸನ್ನು ಹಾಕ್ಕೊಳ್ತೀನಿ. ನೋಡಿ, ನಾನು ಲೂಡೂಸು ಬೀಸಿ ಗಾಳಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಇವಾಗ ಅದನ್ನೀಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಲೂಡೂಸ್ ಎಲ್ಲ ನಾನು ಮಿಕ್ಸ್ ಮಾಡಿದೆ. ಈಗ ಇದು ರೆಡಿ ಆಯಿತು. ಈ ಟೈಮಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನೋಡಲಿ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ರುಚಿ ಕೂಡ ಹಾಗೆ ಇರುತ್ತೆ. ಲೂಡೂಸ್ ಇಲ್ಲಿ ರೋಡ್ ಸೈಡಿಗೆಲ್ಲ ಹೋಗ್ತಾರಲ್ಲ, ಹೋಟೆಲಿಗೆಲ್ಲ, ಹೀಗೆ ನಾವು ಮನೇಲಿ ಮಾಡಿಕೊಟ್ರೆ ಹೋಟೆಲಿಗಾಗಲಿ ರೋಡ್ ಸೈಡಿಗಾಗಲಿ ತಿನ್ನಲಿಕ್ಕೆ ಹೋಗಲ್ಲ. ಆದಷ್ಟು ನಾವು
ಮನೇಲಿ ರೆಡಿ ಮಾಡಿ ಮಕ್ಕಳಿಗಾಗಲಿ ಹಸ್ಬೆಂಡಿಗಾಗಲಿ ಕೊಡುವಂಥದ್ದು. ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಸರ್ವ್ ಮಾಡ್ತೀನಿ. ನೋಡಿ ನಮ್ಮದು ಎಗ್ ಲೂಡೂಸ್ ನೋಡಿ ಇಷ್ಟು ಟೇಸ್ಟಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಹೀಗೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಲೂಡೂಸನ್ನು. ಹೀಗೆ ನಾವು ಮನೇಲಿ ಲೂಡೂಸ್ ತೆಗೆದು ಮನೇಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಹೊರಗಿದ್ದೆಲ್ಲ ಲೂಡೂಸ್ ಅಷ್ಟು ಹೆಲ್ದಿ ಅಲ್ಲ, ಮತ್ತು ಅವರು ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕ್ತಾರೆ. ನಾವು ಮನೇಲಿರುವಂತಹ ಪೌಡರನ್ನೇ ಯೂಸ್ ಮಾಡಿ, ಮಸಾಲ ಪೌಡರನ್ನು ಯೂಸ್ ಮಾಡಿ ಮಾಡ್ಬೋದು. ನಾನು ಮನೇಲಿ ಇರುವಂತಹ ಮಸಾಲ ಪೌಡರನ್ನೇ ಯೂಸ್ ಮಾಡಿರೋಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟಲ್ಲಿ ಹೇಳಿ. ನಾನು ಇನ್ನೊಂದು ಒಳ್ಳೆ ರೆಸಿಪಿನಿಗೆ ನಾನು ಇನ್ನೊಮ್ಮೆ ಬರ್ತೀನಿ.